ಚಿತ್ರದುರ್ಗ ನಮ್ಮ ಆವಿಷ್ಕಾರ್ ನ್ಯೂಸ್. ಗಣಿಯೊಂದರಲ್ಲಿ ಲಾರಿ ಡಿಕ್ಕಿ ಹೊಡೆದು ಸೂಪರ್ವೈಸರ್ ಮೃತಪಟ್ಟ ಘಟನೆ ಚಿತ್ರದುರ್ಗ ಭೀಮಸಮುದ್ರದಲ್ಲಿ ನಡೆದಿದೆ. ಚಂದ್ರಶೇಖರ್ 49 ಮೃತ ಸೂಪರ್ವೈಸರ್. ಶುಕ್ರವಾರ ಮಧ್ಯಾಹ್ನ ಅಪಘಾತ ನಡೆದಿದ್ದು ಚಂದ್ರಶೇಖರ್ ಅಲ್ಲಿಯೇ ಸಾವನ್ನಪ್ಪಿದ್ದಾರೆ. ಆದರೆ ಈ ವಿಚಾರವನ್ನು ಕುಟುಂಬಸ್ಥರ ಗಮನಕ್ಕೆ ತರದೆ ಕಂಪನಿಯ ನಿರ್ಲಕ್ಷ್ಯ ವಹಿಸಿದೆ. ಗಣಿಯಲ್ಲಿ ಸಿಬ್ಬಂದಿಗೆ ಸುರಕ್ಷತೆಯಿಲ್ಲ, ಕೇವಲ ಅವರ ಆದಾಯಕ್ಕೆ ಆದ್ಯತೆ ನೀಡಿದ್ದು ಕಾರ್ಮಿಕರ ಜೀವಕ್ಕೆ ಬೆಲೆಯಿಲ್ಲ. ಹೀಗಾಗಿ ಈ ರೀತಿ ಅಮಾಯಕ ಕಾರ್ಮಿಕರು ಬಲಿಯಾಗುತ್ತಿದ್ದಾರೆ ಎಂದು ಮೃತನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಗಾಯಾಳು ಅಪಘಾತಕ್ಕೀಡಾದ ಬಳಿಕ ಖಾಸಗಿ ಆಸ್ಪತ್ರೆಗೆ ಗಾಯಾಳುವನ್ನು ಶಿಫ್ಟ್ ಮಾಡಿದ್ದು ಪ್ರಕರಣವನ್ನು ಮರೆಮಾಚುವ ಕಾರ್ಯ ನಡೆದಿರುವ ಶಂಕೆಯಿದೆ. ಹೀಗಾಗಿ ಈ ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಆಕ್ರೋಶ ಮೃತನ ಪ್ರಕರಣ ಹಾಗೂ ಗಣಿ ಉದ್ಯೋಗಿಗಳಿಂದ ಕೇಳಿಬಂದಿದೆ. ಸದ್ಯ ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪ್ರಕರಣ ನಡೆದಿದೆ. ತಂದೆ ಕಳ್ಕೊಂಡ ತಾಯಿಗೆ ಮಗುಗೆ ದಿಕ್ಕಿ ಯಾರದಾರೆ ನೋಡ್ರಿ. ಇವತ್ತು ಇದೇ JSW ಕಂಪನಿಯಲ್ಲಿ ಒರಿಜಿನಲ್ DL ಇರೋಂತ ಎಂಪ್ಲಾಯ್ಸ್ ಎಷ್ಟು ಜನ ಅದಾರೆ. DL ಇಲ್ಲ, ಎಲ್ಲ ಹಿಂದರ್ ತಂದು ಹಾಕ್ಯಂದಾರಲ್ಲ, ಅವ್ರಿಗೆ ಮನುಷ್ಯರ ಭಾವನೆನೇ ಇಲ್ಲ. ಅವ್ರೇನು ದಿನ ಮೈನ್ಸ್ ಎತ್ತಬೇಕು, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರ್ಬೇಕು. ಇಲ್ಲಿ ಯಾರ್ದಾರೆ ಪ್ರಾಣ ಹೋಗ್ಲಿ, ಯಾರೇ ಸಾಯ್ಲಿ, ಇಲ್ಲಿ ಜೀವಗಳಿಗೆ ಬೆಲೆ ಇಲ್ದಂಗೈತೆ ಗಣಿಬಾಧಿತ ಪ್ರದೇಶದಾಗೆ. ಚಿತ್ರದುರ್ಗ ಜಿಲ್ಲೆಯ ಎಲ್ಲಾ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ? ಇನ್ನು ಎಷ್ಟು ಜೀವಗಳು ಹೋಗ್ಬೇಕು? ಕಾಗ್ಲಿಗೆರೆಗೆ ಮೊನ್ನೇನು ಒಬ್ಬ ಮನು ಅನ್ನೋ ಹುಡುಗ ಸತ್ತು ಹೋದ ಲಾರಿ ಹರಿದು, ಇಲ್ಲಿ ನೋಡ್ರೆ ವೀಲ್ ನೋಡ್ರು. ಈ ಜೀವಗಳಿಗೆ ಕೊನೆ ಎಂದು, ಬೆಲೆ ಎಂದು, ನ್ಯಾಯ ಎಂದು. ಯಾವ ಕಂಪನಿ ಏನು? ಇದು JSW ಬೊಮ್ಮನ್ ಮೈನ್ಸ್ ಅಂತ ಕಂಪನಿ. ಈ ಕಂಪನಿಯವರ ವೀಲ್ ಲೋಡ್ರು ಬಂದು ಈತ ಒಬ್ಬ ಸೂಪರ್ವೈಸರ್ ಅಲ್ಲಿ ಚಂದ್ರಶೇಖರ್ ಅಂತ. ಅಟ್ಲೀಸ್ಟ್ ಅವನಿಗೆ ಕಾಮನ್ ಸೆನ್ಸ್ ಇಲ್ವಾ? ಇದು ರೋಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಬೈಕ್ ಏನಾದ್ರೂ ಆಗೈತೆ ಅಂತ ಹೇಳ್ಬೋದು. ಇದು ಉದ್ದೇಶಪೂರ್ವಕವಾಗಿ ಅವ್ರು ಮಾಡ್ತಕ್ಕಂಥ ಕೃತ್ಯಗಳು. ಮೈನ್ಸ್ನರು ಯಾವ್ದೇ ಕಾರಣಕ್ಕೂ ಅವ್ನು ಲೋಡ್ರ್ ಮಾಡ್ಬೇಕಾದ್ರೆ ಸೂಪರ್ವೈಸರ್ ನಿಂತಾನೆ, ಅವನಿಗೆ ಕೆಲಸ ಹೇಳಂತಾನು, ಅವನ ಮೇಲೆ ಓಡ ಸಾಯಿಸಿದಾನೆ ಅಂತ ಇದರಿಂದ ಏನೋ ಹಿನ್ನೆಲೆ ಇದೆ. ದಯಮಾಡಿ ಇದು ತನಿಖೆ ಆಗ್ಬೇಕು. ಇದನ್ನ ಯಾವ ಕಾರಣಕ್ಕೂ ನಾವು ಪೋಸ್ಟ್ ಮಾರ್ಟಮ್ ಮಾಡಕ್ ಬಿಡಲ್ಲ. ನಾವು ಸಂಘಟನೆಯಲ್ಲೇ ಸೇರ್ಕೊಂಡು ತಗೊಂಡು ಅಲ್ಲಿಗೆ ಹೋಗಿ ಬಾಡಿ ಇಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ. ಯಾವ ಕಾರಣಕ್ಕೂ ಈ ಜೀವಕ್ಕೆ ನ್ಯಾಯ ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ.